ವೆಲ್ಕಮ್ ಟು ಕನ್ನಡ US ವ್ಲಾಗ್ಸ್. ನಾವಿವತ್ತು ಮಿನಿ ವ್ಯಾನನ್ನು ರಿವ್ಯೂ ಮಾಡ್ತಾ ಇದ್ದೀವಿ. ಇದು ಕ್ರೈಸ್ಲರ್ ಪೆಸಿಫಿಕಾ ಮಾಡಲ್ಲ. ನವೀನ್, ನಿಮಗೇನಾದರೂ ಕ್ವಶನ್ ಇದೆಯಾ ಇದರಲ್ಲಿ? ನಮಸ್ಕಾರ ಗೆಳೆಯರೇ. ಇದು ಮಿನಿ ವ್ಯಾನೇ ಏನಕ್ಕೆ ತೊಗೊಂಡ್ರೆ ನೀವು? ಇದರಲ್ಲಿ SUV ಸಾಕಷ್ಟಿದೆ. ಕರೆಕ್ಟಾ. ಈಗ ನಾವು ಸೆಡಾ ನೋಡ್ಸಿರ್ತೀವಿ, ಆಮೇಲೆ SUV ನೋಡಿರ್ತೀವಿ. 3 ರೋ ಬೇಕಂದರೆ SUVನೇ ತೊಗೊಳ್ಳೋದಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ. ಬಟ್ ಯಾವಾಗ ಈ ಮಿನಿ ವ್ಯಾನ್ ನೋಡಿದೆ, ಈ ಮಿನಿ ವ್ಯಾನಲ್ಲಿರೋ ಸ್ಪೇಸ್ ಏನಿದೆಯಲ್ಲ, ಈಗ ನನಗೆ 2 ಮಕ್ಕಳು, ಒಬ್ಬ 7 ಇಯರ್ ಓಲ್ಡು, ಇನ್ನೊಂದು ಲೆಸ್ ದೆನ್ 1 ಇಯರ್ ಅಲ್ಲ. ಸೊ ಏನಾಗುತ್ತೆ ಅಂದರೆ 7 ಇಯರ್ ಓಲ್ಡ್ 5 ಇಯರ್ ಓಲ್ಡ್ ಮಕ್ಕಳಿದ್ರೆ ಅವರಿಗೆ ಈ ಮಿನಿ ವ್ಯಾನ್ ತುಂಬ ಕಂಫರ್ಟ್ ಅನಿಸುತ್ತೆ. ತುಂಬ ಸ್ಪೇಸ್ ಇರುತ್ತೆ. SUVಯಲ್ಲಿ ನಮಗೆ 3 ರೋ ಇರುತ್ತೆ, ಸ್ವಲ್ಪ ಸ್ಪೇಸ್ ಇರುತ್ತೆ. ಬಟ್ ಇದರಲ್ಲಿ ಏನಂದರೆ ಇಂಟೀರಿಯರ್ ಸ್ಪೇಸ್ ಯಾರಿಗೆ ಜಾಸ್ತಿ ಬೇಕಲ್ಲ ಅವರು ಬಂದು ಮಿನಿ ವ್ಯಾನ್ಗೆ ಹೋಗ್ತಾರೆ. ಸೊ ಮಿನಿ ವ್ಯಾನ್ ಉದ್ದೇಶ ಏನಂದರೆ ಇಂಟೀರಿಯರ್ ಸ್ಪೇಸ್. ಸೊ ಸ್ಪೇಸ್ ಬಗ್ಗೆ ಹೇಳಿದ್ರಿ, ಗ್ಯಾಸ್ ಬಗ್ಗೆ ಏನು ಹೇಳ್ತೀರಾ? ಸೊ ಇದು ಎಷ್ಟು ಗ್ಯಾಸ್ ಕನ್ಸ್ಯೂಮ್ ಮಾಡುತ್ತೆ? ಈಗ ನಾವು ಮಿನಿ ವ್ಯಾನ್ ಪರ್ಪಸ್ ಏನಪ್ಪ ಅಂದರೆ, ಈಗ ಮುಂಚೆ ಹೇಳಿದಾಗೆ ಫ್ಯಾಮ್ಲಿ ದೊಡ್ಡದಾಗಿದ್ದರೆ ಅವ್ರಿಗೆ ಈ ಮಿನಿ ವ್ಯಾನ್ ಬೇಕಾಗತ್ತೆ. ಇಂಟೀರಿಯರ್ ಸ್ಪೇಸ್ ಜಾಸ್ತಿ ಯಾರಿಗೆ ಬೇಕಾಗುತ್ತಲ್ಲ ಅವ್ರಿಗೆ ಬೇಕಾಗುತ್ತೆ ಅಂತ ನಾನು ಮೊದಲು ಹೇಳಿದೆ. ಸೊ ಮೈಲೇಜ್ ಅಂತ ಬಂದಾಗ ಇದು ಮತ್ತೆ ಸೇಮ್ ಎಲ್ಲ ಒಂದೇ ಹೇಳ್ತಾರೆ. ಏನಂದರೆ ಅವರವರ ಡ್ರೈವಿಂಗ್ ಕಂಡೀಷನ್ಸ್, ಡ್ರೈವಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತಾರೆ. ಯಾವ ರೀತಿ ನಾವು ಡ್ರೈವ್ ಮಾಡ್ತೀವಲ್ಲ ಅದನ್ನೇ ಕನ್ಸಿಡರ್ ಮಾಡ್ಕೊಂಡೆ ಈ ಥರ ಮಿನಿ ವ್ಯಾನ್ ತೊಗೊತೀವಿ ಅಂದರೆ ನಾವು ಮೈಲೇಜ್ ಬಗ್ಗೆ ತಲೆ ಕೆಡಿಸೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾವು ನಮ್ಮ ರಿಕ್ವೈರ್ಮೆಂಟ್ ಆ ರೀತಿ ಇರುತ್ತೆ. ಯಾಕೆಂದರೆ ಅಷ್ಟು ದೊಡ್ಡ ಫ್ಯಾಮ್ಲಿ ಇದರಲ್ಲಿ ಹೋಗ್ಬೋದು. 7 ಸೀಟರ್ ಇರುತ್ತೆ, ಬೇಡ ಅಂದರೆ 5 ಸೀಟ್ರಲ್ಲೇ ಕಂಫರ್ಟಾಗಿ ಹೋಗ್ಬೋದು. ಮತ್ತು ಏರ್ಪೋರ್ಟಿಗೆ ಏನಾದರೂ ಫ್ರೆಂಡ್ಸ್ನ ಡ್ರಾಪ್ ಮಾಡಬೇಕು ಅಂದರೆ ಇದಕ್ಕಿಂತ ಒಳ್ಳೆ ಗಾಡಿ ಮತ್ತು ಯಾವುದೂ ಇಲ್ಲ. ಅಷ್ಟೊಂದು ಲಗೇಜ್ ಹಾಕ್ಬೋದು ಇದರಲ್ಲಿ, ನೀವು ನೋಡಿದ್ರಲ್ಲ. ಸೊ ಆ ಒಂದು ರಿಕ್ವೈರ್ಮೆಂಟನ್ನು ನಾವು ನೋಡಿದಾಗ ಮೈಲೇಜ್ ಬಗ್ಗೆ ಜಾಸ್ತಿ ತಲೆ ಕೆಡಿಸೋ ಆಗಿಲ್ಲ. ಸೊ OEM ಅವ್ರು ಏನು ಮೆನ್ಷನ್ ಮಾಡಿರ್ತಾರಲ್ಲ, ಈ ಗಾಡಿಗೆ ಲೋಕಲಲ್ಲಿ 19 to 20, ಸೊ ಹೈವೇದಲ್ಲಿ ಹೋದರೆ ಇನ್ನೂ ಜಾಸ್ತಿ ಅಪ್ ಟು 25 to 27 ಈ ರೀತಿ ಎಲ್ಲ ಬರುತ್ತೆ. ಅದು ಮತ್ತು ನಾವು ಯಾವ ರೀತಿ ಲೋಡ್ ಹಾಕಿರ್ತೀವಿ ಅಂತ. ನಾನು ನಾರ್ಮಲಾಗಿ ಈ ಕಾರ್ ಡ್ರೈವ್ ಮಾಡೋಕ್ಕಾದ್ರೆ ನಮ್ಮ ಮಕ್ಕಳು, ನನ್ನ 5 ಲೈಕ್ ನಾವು ಅಂದರೆ ನನ್ನ ಫ್ಯಾಮ್ಲಿ ಪ್ಲಸ್ ನಾವು ಸ್ಟ್ರಾಲರೆಲ್ಲ ಹಾಕಿರ್ತೀವಿ, ವೆಯ್ಟ್ ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ಈಗ ನಾನೇ ಸಿಂಗಲಾಗಿ ಆಫೀಸ್ಗೆ ಹೊರಗಡೆ ಗ್ರಾಸರಿಗೆ ಅಂತ ಡ್ರೈವ್ ಮಾಡಿದಾಗ ಮೈಲೇಜ್ ಜಾಸ್ತಿ ಇರುತ್ತೆ. ನಾ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದೇ ವೆಹಿಕಲ್ನ ನಾನು ಏನಕ್ಕೆ ತೊಗೋಬೇಕಂತ, ಲೈಕ್ ಟೊಯೋಟೋ ಸೈನಾ ಇದೆ, ಹುಂಡಾಯ್ ಒಡೈಸಿಸ್ ಇದೆ. ಸೊ ಪೆಸಿಫಿಕಾ, ಕ್ರೈಸ್ಲರ್ ಏನಕ್ಕೆ? ಈ ಯಾವ ಗಾಡಿ ತೊಗೋಬೇಕು ಅನ್ನೋದು ನಮ್ಮದು ಬಜೆಟ್ ಮೇಲೆ ಇರುತ್ತೆ, ಮತ್ತು ಆ ಟೈಮಲ್ಲಿ ಏನು ಆಫರ್ ಅನ್ನೋದು ಇರುತ್ತಲ್ಲ ಅದು ಒಂದಿರುತ್ತೆ. ಅಷ್ಟು ಬಿಟ್ಟರೆ ಇನ್ನು ಈಗೆಲ್ಲ ಫ್ಯೂಲ್ ಬಿಟ್ಟು ಹೈಬ್ರಿಡ್ ಎಲೆಕ್ಟ್ರಿಕ್ ಅಂತ ಬರ್ತಾಯಿದೆ, ಆ ರಿಕ್ವೈರ್ಮೆಂಟೇ ನೋಡಬೇಕಾಗತ್ತೆ. ಅಷ್ಟು ಬಿಟ್ಟರೆ ನಮಗೆ ಮತ್ತಿನ್ನೇನಿರುತ್ತೆ ಅಂದರೆ, ಇವೊಂದು ಇದು ಮಿನಿ ವ್ಯಾನ್ ಅಂದರೂ ಕೂಡ ನಮಗೆ ಸ್ವಲ್ಪ ಲುಕ್ ಚೆನ್ನಾಗಿರಬೇಕು. ಅಂದರೆ ಆವಾಗ ಆ ಲುಕ್ ಯಾವ ರೀತಿ ಇದೆ, ಯಾವುದೇ ಗಾಡಿ ಇರಲಿ ನೀವು ಅದನ್ನು ಡ್ರೈವ್ ಮಾಡಿ ಹತ್ರ ಹೋಗಿ ನೋಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಿಮ್ಗೆ ಯಾವ್ದು ಕಂಫರ್ಟ್ ಅನಿಸುತ್ತಲ್ಲ ಅದನ್ನು ತೊಗೋಬೇಕು. ಈ ಗಾಡಿ ಬಗ್ಗೆ ಒಂದು ಪಾಸಿಟಿವ್ ನನಗೆ ಓದಿರೋದು ಏನಂದರೆ, NHTSA ನ್ಯಾಷನಲ್ ಹೈವೇ ಟ್ರಾಫಿಕ್ ಸೇಫ್ಟಿ ಅಡ್ಮಿನಿಸ್ಟ್ರೇಷನ್ ಅಂತ ಇಲ್ಲಿ ಏನಿರ್ತಾರಲ್ಲ, ವೆಹಿಕಲಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ರೀಕಾಲು ಅವರೆಲ್ಲ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಟ್ ಮಾಡ್ತಾರಲ್ಲ, ಅವರು ಒಂದು ರೇಟಿಂಗ್ ಕೊಟ್ಟರು ಇದಕ್ಕೆ. ಈ ಲಾಸ್ಟ್ ರೋ ಏನು ನೋಡಿದ್ರಲ್ಲ, ಈ ಕ್ರಾಶಸಲ್ಲಿ ಕ್ರೈಸ್ಲರ್ ಪೆಸಿಫಿಕಾ ಬಂದು ಬೆಸ್ಟ್ ಇನ್ ಟರ್ಮ್ಸ್ ಆಫ್ ಪ್ರೊಟೆಕ್ಷನಲ್ಲಿ. ಆ ರೀತಿ ಒಂದು ರೇಟಿಂಗ್ ಮಾತ್ರ ಹೇಳ್ಬೋದು ನಾನು. ಅಷ್ಟು ಬಿಟ್ಟರೆ ಅವ್ರವ್ರು ಆ ಟೈಮಲ್ಲಿ ಯಾವ ರೀತಿ ಡೀಲ್ ಸಿಗುತ್ತೆ. ನಾರ್ಮಲಾಗಿ ನಾವು ಇಲ್ಲಿ ಇಂಡಿಯನ್ಸು US ಅಲ್ಲಿ ಅಮೇರಿಕನ್ ಕಾರ್ಸ್ ಜಾಸ್ತಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಲೀಸ್ ವೆಹಿಕಲ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಎವ್ರಿ 2 ಇಯರ್ಸು ಎವ್ರಿ 3 ಇಯರ್ಸು ನಾವು ಹೊಸ ಗಾಡಿ ಡ್ರೈವ್ ಮಾಡ್ಬೋದು. ಸೊ ಆ ರೀತಿ ಮೆಂಟಾಲಿಟಿ ಇದ್ದಾಗ ನಾವು ವಿ ಪ್ರಿಫರ್ ಮೋರ್ ಅಮೇರಿಕನ್ ಮ್ಯಾನುಫ್ಯಾಕ್ಚರ್ ವೆಹಿಕಲ್ ಅಂತ. ಇನ್ನು ಕೆಲವೊಬ್ರು ಬಂದು ಲಾಂಗ್ ಟರ್ಮ್ ಒಂದೇ ಗಾಡಿನ ಓಡಿಸೋವಂಥವ್ರು ಏನು ಮಾಡ್ತಾರೆ, ಈ ರೀತಿ ನೀವು ಹೇಳಿದ್ರಲ್ಲ ಆ ರೀತಿ ಗಾಡಿನ ಪ್ರಿಫರ್ ಮಾಡ್ತಾರೆ. ಸೊ ನಿಮಗೆ ಲಾಂಗ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ವೆಹಿಕಲಲ್ಲಿ, ಮತ್ತು ಸೇಫ್ಟಿ ಯಾವ ಥರ ಅನಿಸ್ತು? ಲೈಕ್ ಲಾಂಗ್ ಡ್ರೈವ್ ಆಗುವಾಗ ಕಂಫರ್ಟ್ ಲೆವೆಲ್ ಆಗಲಿ. ಈಗ ಈ ಗಾಡಿ ತೊಗೊಂಡು ನಾನು ಆಲ್ಮೋಸ್ಟ್ 5700 ಮೈಲ್ಸ್ ಓಡಿಸಿದ್ದೀನಲ್ಲ.
ಮಿನಿ ವ್ಯಾನ್ಗೂ ಎಸ್ ಯುಗೂ ನಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಏನು ಅನಿಸಲ್ಲ ಲಾಂಗ್ ಡ್ರೈವ್ ಅಂತಂದಾಗ ಏನಾಗುತ್ತೆ ಅಂದರೆ ಈಗ ನಾನು ಈ ಮುಂಚೆ ಓಡಿಸಿರೋ ಎಸ್ ಯು ಅಂದರೆ ಗ್ರ್ಯಾಂಡ್ ಚೊರಕಿ ಓಡಿಸಿದ್ದೆ ಮತ್ತು ಹೋಂಡಾ CR-V ಓಡಿಸಿದ್ದೆ. ಗ್ರ್ಯಾಂಡ್ ಚೊರಕಿ ಬಂದು ತುಂಬ ಪವರ್ ಜಾಸ್ತಿ ಇರೋಂಥದ್ದು. ಅದನ್ನ ನೋಡಿಸಿ ಇದು ನೋಡಿಸ್ಬೇಕಾದ್ರೆ ಏನು ಅನಿಸುತ್ತೆ ಅಂದರೆ ಸ್ವಲ್ಪ ಪವರ್ ಕಡಿಮೆ ಅನಿಸುತ್ತೆ ಅಷ್ಟು ಬಿಟ್ಟರೆ. ಬಟ್ ಕಂಫರ್ಟ್ ಲೆವೆಲಲ್ಲಿ ನಮಗೇನು ಲಾಂಗ್ ಡ್ರೈವ್ಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಎಸ್ಪೆಷಲಿ ಫ್ಯಾಮ್ಲಿ ಜೊತೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದಕ್ಕೂ ಇದಕ್ಕೂ. ಬಟ್ ಫ್ಯಾಮ್ಲಿ ಜೊತೆಗೆ ಡ್ರೈವ್ ಮಾಡೋಕ್ಕಾದಾಗ ಇದು ಸ್ವಲ್ಪ ಕಂಫರ್ಟ್ ಅನಿಸುತ್ತೆ, ಐಟಮ್ಸ್ ಎಲ್ಲ ಕ್ಯಾರಿ ಮಾಡೋದಾಗಲಿ ಅದಕ್ಕೆ. ಮತ್ತಿನ್ನು ಈ ಸೇಫ್ಟಿ ಫೀಚರ್ಸ್ ಅಂತ ಬಂದರೆ ಈಗ ಕಾರು ಎಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂದರೆ ಈಗೆಲ್ಲ ನಾವು ಮೈಲೇಜ್ ಎಷ್ಟು ಬರುತ್ತೆ ಅನ್ನೋದಕ್ಕಿಂತ ಫೀಚರ್ಸ್ ಏನಿದೆ ಅಂತ ಜಾಸ್ತಿ ನೋಡ್ತೀವಿ. ಯಾವ ರೀತಿ ಕಾರ್ ಫೀಚರ್ಸ್ ಇದೆ, ಸೇಫ್ಟಿ ಫೀಚರ್ಸ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಸೇಫ್ಟಿ ಫೀಚರ್ಸ್ ತುಂಬ ಕಾರಲ್ಲಿ ಬರುತ್ತೆ. ಇದು ಟೂರಿಂಗ್ ಆಗಿರೋದ್ರಿಂದ ಇದರಲ್ಲೂ ಕೂಡ ಎಲ್ಲ ಸೇಫ್ಟಿ ಫೀಚರ್ಸ್ ಇದೆ. ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನಿಂದ ಹಿಡಿದು ಫಾರ್ವರ್ಡ್ ಕೊಲಿಷನ್ ಡಿಟೆಕ್ಷನಿಂದ, ಲೇನ್ ಮ್ಯಾನೇಜ್ಮೆಂಟಿಂದ, ಸೊ ಆ ರೀತಿ ಫೀಚರ್ಸ್ ಎಲ್ಲ ಇದ್ದಾವೆ. ಸೊ ಆ ಟೈಮ್ಗೆ ಆಕ್ಟಿವೇಟ್ ಆಗುತ್ತೆ. ಬಟ್ ಏನೇ ಸೇಫ್ಟಿ ಫೀಚರ್ ಇದ್ದರೂ ಕೂಡ ಫುಲ್ಲಿ ಆಟೋನಮಸ್ ಇರಲ್ಲ ಇವು. ಇಂಟೀರಿಯರಲ್ಲಿ ಸೊ ಇದು ಸೆಂಟರ್ ಡಿಸ್ಪ್ಲೇ, ಆ್ಯಪಲ್ ಕಾರ್ ಪ್ಲೇ ಎಲ್ಲ ಇದೆ. ಸೊ ಇದು ಕ್ಲಸ್ಟರ್, ಇಲ್ಲಿ ನಮಗೆ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಯಾವ ರೀತಿ ಸೆಟ್ಟಿಂಗ್ಸ್ ಬೇಕು ಅಂತ ಇಲ್ಲೆಲ್ಲ ತೋರಿಸುತ್ತೆ. ಸೊ ಈ ಸೆಟ್ಟಿಂಗಲ್ಲಿ ನಮಗೆ ತೋರಿಸುತ್ತೆ ನನ್ನ ಆ್ಯಾವ್ರೇಜ್ ಮೈಲೇಜ್ ಎಷ್ಟು ಬರುತ್ತೆ, ಆಮೇಲೆ ಈಗಿರೋ ಫ್ಯೂಲಲ್ಲಿ ರೇಂಜ್ ಎಷ್ಟಿದೆ, ಎಷ್ಟು ದೂರ ನಾನು ಡ್ರೈವ್ ಮಾಡ್ಬೋದು ಅದೆಲ್ಲ ತೋರಿಸುತ್ತೆ. ಸೊ ರೇಂಜ್ ನೋಡ್ಕೋಬೋದು, ಹೌ ಲಾಂಗ್ ಐ ಕ್ಯಾನ್ ಡ್ರೈವ್ ಅಂತ. ಈಗ ನನ್ನ ಒಂದು ಡ್ರೈವಿಂಗ್ ಹ್ಯಾಬಿಟ್ಗೆ ಇದು 18.2 ತೋರಿಸ್ತಾ ಇದೆ. ಸೊ ಲೋಕಲ್ ಜಾಸ್ತಿ ಡ್ರೈವ್ ಮಾಡ್ತಾ ಇದ್ದೀನಿ. ಹೈವೇಗೆ ಹೋದಾಗ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಈ ರೀತಿ ಕ್ಲಸ್ಟರ್ ಇದೆ. ಸೊ ಇಲ್ಲಿ ಟ್ರಾನ್ಸ್ಮಿಷನ್ ಈ ರೀತಿ ಇದೆ. ಇದು ಪಾರ್ಕಿಂಗ್ ಬ್ರೇಕ್ ಇದೆ, ವಾಲ್ಯೂಮ್ ನಾಬ್ ಇದೆ. ಸೊ ಇನ್ನು ಸೇಫ್ಟಿ ಫೀಚರ್ಸ್ ಎಲ್ಲ ಇಲ್ಲೇ ಇರುತ್ತೆ. ಪಾರ್ಕಿಂಗ್ ಸೆನ್ಸ್ ಆಫು ಇವೆಲ್ಲ ಇಲ್ಲೇ ಇದ್ದಾವೆ. AC ಸೆಟ್ಟಿಂಗ್ ಎಲ್ಲ ಇಲ್ಲೇ ಇದೆ. ಸೊ ಇಲ್ಲಿದೆ ಟೆಂಪ್ರೇಚರ್ ಎಲ್ಲ ನಮಗೆ ಟೆಂಪ್ರೇಚರ್ ಏನಾದರೂ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಸೆಟ್ ಮಾಡ್ಕೊಳ್ಳೋದು, AC ಆನ್ ಮಾಡ್ಕೊಳ್ಳೋದು, ಹೀಟೆಡ್ ಸೀಟ್ ಬೇಕಂದರೆ ಹೀಟ್ ಆನ್ ಮಾಡ್ಕೊಳ್ಳೋದು. ಸೊ ಹೀಟೆಡ್ ಸ್ಟೀರಿಂಗ್ ಆನ್, ಸೊ ಯಾವ ರೀತಿ ಬೇಕು ಫ್ರಂಟು ರೇರು, ಸೊ ಎಲ್ಲ ಸೆಟ್ ಮಾಡ್ಕೊಳ್ಳೋದು, ಬೇಡ ಅಂದರೆ ಆಫ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಸೆಟ್ಟಿಂಗ್ಸ್ ಎಲ್ಲ ಇಲ್ಲೇ ಇದೆ. ಸೊ ಅದಾದರೆ ಇಲ್ಲಿ 2 ಕಪ್ ಹೋಲ್ಡ್ರ್ ಇದೆ. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ, ಮತ್ತು ಇಲ್ಲಿ ತುಂಬ ಸ್ಪೇಸ್ ಇದೆ. ಇಲ್ಲೆಲ್ಲ ಸ್ಪೇಸ್ ಇದೆ, ಕೆಳಗಡೆ ಸ್ಪೇಸ್ ಇದೆ, ಮತ್ತು ಇಲ್ಲಿ ಸ್ಪೇಸ್ ಇದೆ, ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ. 2 USB-C 2 USB-A ಇದೆ. ಈ ಕಡೆಗೆ ಸ್ವಲ್ಪ ಸೆಟ್ಟಿಂಗ್ಸ್ ಇದ್ದಾವೆ. ಆಟೋ ಹೈ ಬೀಮು ಆಫ್ ಮಾಡ್ಕೋಬೋದು. ಆ ಸೆಟ್ಟಿಂಗ್ಸ್ ಎಲ್ಲ ಇಲ್ಲೇ ಇದೆ. 2 ಕಾರ್ ಸೀಟ್ ಸೆಟ್ಟಿಂಗ್ಸ್ ಇದೆ. ಮತ್ತು ಇಲ್ಲಿ ಹೆಡ್ ಕನ್ಸೋಲಲ್ಲಿ ಈ ರೀತಿ ಇದೆ. ಇಲ್ಲ ಅದು ಆನ್ ಮಾಡಿ. ಇದೇನು ಗೊತ್ತಾ, ಸೊ ಇದೇನಂದರೆ ಈ ಕಾರಲ್ಲಿ ಈಗ ಇಂಟೀರಿಯರ್ ಕ್ಯಾಮ್ರಾ ಇಲ್ಲಲ್ಲ. ಸೊ ಇಲ್ಲೇ ಕೂತ್ಕೊಂಡು ನಾವು ಎಲ್ಲ ಸೀಟಲ್ಲಿ ನೋಡ್ಬೋದು. ಸೊ ಯಾರು ಇದ್ದಾರೆ ಅಂತ ಕಾಣಿಸುತ್ತೆ. ಮತ್ತು ಇದು ಗ್ಲಾಸ್ ಹೋಲ್ಡರ್ ಇದೆ ಇಲ್ಲಿ. ಮತ್ತು ಇಲ್ಲಿ ಲೈಟ್ ಆನ್ ಆಫ್ ಮಾಡ್ಕೋಬೋದು, ಮತ್ತು ಟ್ರಂಕ್ ಓಪನ್ ಮಾಡ್ಬೋದು. ಸೈಡ್ ಡೋರ್ಸ್ ಎಲ್ಲ ಇಲ್ಲೇ ಓಪನ್ ಮಾಡ್ಕೋಬೋದು. ಸೊ ಆ ರೀತಿ ಫೀಚರ್ ಇದೆ. ಇದರಲ್ಲಿ 2 ಸಿಗರೆಟ್ ಲೈಟರ್ ಇದ್ದಾವೆ. ಇಲ್ಲೊಂದಿದೆ, ಹಿಂದ್ಗಡೆ ಒಂದಿದೆ. ನಾನು ಇದಕ್ಕೆ ಡ್ಯಾಶ್ ಕ್ಯಾಮನ್ನು ಕನೆಕ್ಟ್ ಮಾಡಿದ್ದೀನಿ, ಬೇಕಾಗುತ್ತೆ ಅಂತ. ಸೊ ಡ್ರೈವ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ಗಾಡಿ ಸ್ಮೂತಾಗೆ ಹೋಗುತ್ತೆ.
ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಈಗ ಒಂದು ವೇಳೆ ನನಗೆ ಲೇನ್ ಮಾನಿಟರ್ ಮಾಡಬೇಕು ಅಂದರೆ ಈ ರೀತಿ ಲೇನಲ್ಲೇ ಮಾನಿಟರ್ ಮಾಡುತ್ತೆ. ಈ ರೀತಿ ಲೇನ್ ಏನಾದರೂ ಟಚ್ ಆದರೆ ಯೆಲ್ಲೋ ಕಲರ್ ಹೈಲೈಟ್ ಆಗುತ್ತೆ. ಬ್ಯಾಟ್ರಿ ಕಂಡೀಷನ್ ನೋಡ್ಕೋಬೋದು. ಅನಲಾಗ್ ಮೀಟರ್ ಬೇಡ, ನನಗೆ ಡಿಜಿಟಲ್ ಮೀಟ್ರಲ್ಲಿ ನೋಡ್ಕೋಬೇಕು ಅಂದರೆ ಇಲ್ಲಿ ಡಿಜಿಟಲ್ ಸ್ಪೀಡ್ ಇಂಡಿಕೇಶನ್ ಮಾಡ್ತಾ ಇರುತ್ತೆ. ತುಂಬ ಇನ್ಫಾರ್ಮೇಷನ್ ಇದೆ. ಸೊ ಇನ್ನು ಆಯಿಲು ಏನಾದ್ರು ಚೇಂಜ್ ಮಾಡೋದಿದ್ರೆ ಅದೆಲ್ಲ ಇಲ್ಲೇ ಇಂಡಿಕೇಶನ್ ಕೊಡುತ್ತೆ. ಮ್ಯೂಸಿಕ್ ಅಂತ ಬಂದಾಗ ಬರುತ್ತೆ, ಚೆನ್ನಾಗಿ ಬರುತ್ತೆ ಮ್ಯೂಸಿಕ್. ಹೊಸ ಹಾಡು ತುಂಬ ಆ್ಯಪ್ಸ್ ಇದ್ದಾವೆ. ಮೀಡಿಯಾ, ಕಂಫರ್ಟು, ಫೋನು, ನಮಗೇನ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋದು ನ್ಯೂ ಡಿವೈಸ್ಗೆ ಎಲ್ಲ ರೆಗ್ಯುಲರ್ ಸೆಟ್ಟಿಂಗ್ಸು ಇಲ್ಲಿರುತ್ತೆ. ಎಲ್ಲ ಇಲ್ಲೇ ಇದ್ದಾವೆ. ಏನಪ್ಪ ಅಂದರೆ ಈಗಿನ ಕಾಲದಲ್ಲಿ ಕಾರ್ ಯಾರೇ ತೊಗೊಂಡ್ರು ಮಾಡಬೇಕಾಗಿರೋದು ಒಂದು ದೊಡ್ಡ ಕೆಲಸ ಏನಂದರೆ ತಾಳ್ಮೆಯಿಂದ ಕುಂತ್ಕೊಂಡು ಮ್ಯಾನ್ಯಲನ್ನು ಓದಲೇಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕಾರ್ ತೊಗೋಬೇಕಾದ್ರೆ ಎಕ್ಸ್ಪ್ಲೋರ್ ಮಾಡಿ, ಅದಕ್ಕೆ ಯಾವಾಗಲೂ ನಾವು ಯಾವುದೇ ಕಾರ್ ತೊಗೋಬೇಕಾದ್ರೆ ಟೆಸ್ಟ್ ಡ್ರೈವ್ ಮಾಡಿ ಇದನ್ನೆಲ್ಲ ಒಂದು ಸರಿ ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಹೊಸ ಕಾರ್ನ ನಾವು ಆರ್ಡ್ರ್ ಮಾಡಿ ಡ್ರೈವ್ ಮಾಡಬೇಕು. ಸೊ ನಾವು ಒಂದೇ ಸಾರಿ ಗಾಡಿ ತೊಗೊಂಡು ಡ್ರೈವ್ ಮಾಡಬೇಕಾದ್ರೆ ಕೆಲವೊಮ್ಮೆ ಏನು ಅನಿಸುತ್ತೆ ಅಂದರೆ ಇದನ್ನ ಆಮೇಲೆ ನೋಡಿದ್ರೆ ಆಯಿತು ಅಂತ ಕೆಲವೊಮ್ಮೆ ಸೇಫ್ಟಿ ಫೀಚರ್ಸ್ನೇ ನಾವು ಆನ್ ಮಾಡಿರಲ್ಲ. ಪಾರ್ಕ್ ಸೆನ್ಸ್ ಅಂತ ಇರುತ್ತೆ, ಇದನ್ನು ಆಫ್ ಮಾಡಿ ಇಟ್ಬಿಡ್ತೀವಿ. ನಾವು ಒಂದು ವೇಳೆ ಕಾರು ನಾನು ರಿವರ್ಸ್ ಹೋಗ್ಬೇಕಾದ್ರೆ ನನಗೆ ಅದು ವಾರ್ನಿಂಗ್ ಏನು ಕೊಡಬೇಕಲ್ಲ, ಆ ವಾರ್ನಿಂಗ್ ಬರಲ್ಲ. ಇವೆಲ್ಲ ಟೆಕ್ನಾಲಜಿನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಮೊದಲೆಲ್ಲ ನಾವು ಆ ಕಡೆ ಮಿರರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿ ಸ್ವಲ್ಪ ಕಷ್ಟ ಬಿದ್ದು ತಲೆ ತಿರುಗಿಸಿ ನೋಡಬೇಕಾಗಿತ್ತು. ಈಗೆಲ್ಲ ಏನಿಲ್ಲ, ಸುಮ್ಮನೆ ನಾನು ರಿವರ್ಸ್ ಅಂತ ಹಾಕಿದ್ರೆ ಸಾಕು, ಹಿಂದ್ಗಡೆ ಏನಾದರೂ ಬರ್ತಾಯಿದ್ರೆ ಆಟೋಮೆಟಿಕ್ಕಾಗಿ ವೆಹಿಕಲ್ ಬಂದರೆ ಪಾರ್ಕ್ ಸೆನ್ಸ್ ಡಿಟೆಕ್ಟ್ ಮಾಡುತ್ತೆ, ಯಾರಾದರೂ ಹೋಗ್ತಾ ಇದ್ದರೆ ಡಿಟೆಕ್ಟ್ ಮಾಡುತ್ತೆ. ನಾವು ಕಾರ್ನ ರಿವರ್ಸ್ ಮಾಡಬೇಕಾದಾಗ ರಿವರ್ಸಲ್ಲಿ ಹಿಂದ್ಗಡೆ ಹೋಗ್ಬೇಕಾದಾಗ ಸೆನ್ಸರ್ಸ್ ಡಿಟೆಕ್ಟ್ ಮಾಡುತ್ತೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನಮಗೆ ಮೊದಲೇ ಹೇಳುತ್ತೆ. ಈ ರೀತಿ ವಾರ್ನಿಂಗ್ ಬರುತ್ತೆ. ನಾವು ಇಲ್ಲಿ ಕ್ಯಾಮ್ರಾದಲ್ಲಿ ನೋಡ್ಕೋಬೋದು, ಇಲ್ಲಿ ಸೆನ್ಸರ್ ತೋರಿಸ್ತಾ ಇರುತ್ತೆ ನಾವು ಎಷ್ಟು ಹತ್ರ ಇದ್ದೀವಿ ಅಂತ. ಇದರಲ್ಲಿ ಇನ್ನೊಂದು ಏನು ಕೂಲ್ ಫೀಚರ್ ಅಂದರೆ ಒಂದು ವೇಳೆ ನಾವು ಮಾನಿಟರ್ ಮಾಡಿಲ್ಲ ಅಂದರೆ ನಾನೀಗ ಬ್ರೇಕ್ ಹಾಕಿಲ್ಲ, ಅದೇ ಬ್ರೇಕ್ ಹಾಕಿ ನಿಂತ್ಕೊಂಡ್ಬಿಡ್ತು. ಸೊ ಇದೊಂದು ಕೂಲ್ ಫ್ಯೂಚರ್. ಸೊ ಈ ರೀತಿ ಸೇಫ್ಟಿ ಫೀಚರ್ಸ್ ನಾವು ತಿಳ್ಕೊಂಡು ಯೂಸ್ ಮಾಡಬೇಕಾಗತ್ತೆ.